ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ಆಷಾಢ ಮಾಸದ ಮುಖ್ಯವಾಗಿ ಆಷಾಢ ಅಮಾವಾಸ್ಯೆಯ ಒಂದು ಸ್ಪೆಷಲ್ ರೆಸಿಪಿ ಮೆಂತ್ಯ ಗಂಜಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಪೌಷ್ಟಿಕ ಆಹಾರಗಳು ಎಲ್ಲ ಸ್ಲೋಲಿ ಎಲ್ಲ ಮರೆಯಾಗ್ತಾ ಹೋಗ್ತಾ ಇವೆ. ನಮ್ಮ ಅಮ್ಮ ಅಜ್ಜಿಯಂದರೆಲ್ಲ ಈ ಆಷಾಢ ಮಾಸದಲ್ಲಿ ಸ್ಪೆಷಲಾಗಿ ಈ ಮೆಂತ್ಯ ಗಂಜಿಯನ್ನು ಮಾಡ್ತಾಯಿದ್ರು. ಮೆಂತ್ಯ ಗಂಜಿ ಆಷಾಢ ಮಾಸದಲ್ಲೇ ಯಾಕೆ ಮಾಡ್ತಿದ್ರು ಅಂತ ಮುಂದೆ ನಾನು ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ನಾನು 2-3 ಚಮಚದಷ್ಟು ಮೆಂತ್ಯ ಕಾಳುಗಳನ್ನು ನೆನೆ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ 5-6 ಗಂಟೆಗಳ ಕಾಲ ಈ ಮೆಂತ್ಯ ಕಾಳುಗಳನ್ನು ನೆನೆಸಿ ಇಟ್ಟರೆ ಈಸಿಯಾಗಿ ಬೇಯುತ್ತೆ, ರುಚಿಯೂ ಚೆನ್ನಾಗಿ ಬರುತ್ತೆ ಅಂತ. ಈ ನೆಂದಿರುವ ಮೆಂತ್ಯಕಾಳುವಿನ ಜೊತೆಗೆ ನಾನು 1 ಗ್ಲಾಸಷ್ಟು ನೋಡಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾನು ಊಟಕ್ಕೆ ಬಳಸುವಂಥ ಬಾಸ್ಮತಿ ಅಕ್ಕಿಯನ್ನೇ ತಗೊಂಡೆ. ನೀವು ಯಾವ ಅಕ್ಕಿನೂ ತಗೋಬೋದು ಊಟಕ್ಕೆ ಬಳಸುವಂಥದ್ದು. ಅದನ್ನು ನೋಡಿ 1-2 ಸರ್ತಿ ಈ ರೀತಿ ವಾಶ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿಯೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು, ಕ್ವಿಕ್ಕಾಗಿ ಆಗುತ್ತೆ. ನೀವು ಔಟ್ಸೈಡು ಕುಕ್ ಮಾಡಿ ಇಡ್ಬೋದು, ಆದರೆ ಟೈಮ್ ತಗೊಳುತ್ತೆ ಅಂತ. ಈಗ ನೋಡಿ, ಕುಕ್ಕರಲ್ಲಿ ನಾನು ಅಕ್ಕಿ ಮತ್ತು ನೆನೆ ಹಾಕಿರುವಂಥ ಮೆಂತ್ಯಕಾಳು ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಗೆ 1-1.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿ ಕುಕ್ಕರಲ್ಲಿ ಅನ್ನ ಮತ್ತು ಮೆಂತ್ಯ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಅದು ಬೇಯ್ತಾ ಇದ್ದಾಗೆ ಸೈಡಲ್ಲಿ ನಾನು ನೋಡಿ ಸ್ವಲ್ಪ ಕೊಬ್ಬರಿ ತುರಿನ ತಗೊಂಡಿದ್ದೇನೆ, ಹಸಿ ಕೊಬ್ಬರಿ. ಇದನ್ನೀಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದರ ಹಾಲನ್ನು ತೆಗಿಲಿಕ್ಕಿದೆ. ನಾವು ಮೆಂತ್ಯ ಗಂಜಿಯಲ್ಲಿ ತೆಂಗಿನ ಹಾಲು ಸೇರಿಸಿದರೆ ಒಳ್ಳೆಯದು, ಇಲ್ಲ ಅಂತಿದ್ರೆ ನೀವು ಪ್ಯಾಕೆಟ್ ಹಾಲು ಕೂಡ ಸೇರಿಸಿ ಮಾಡ್ಬೋದು. ಆದರೆ ಈ ಹಾಲನ್ನು ಜಾಸ್ತಿಯಾಗಿ ಪ್ರಿಫರ್ ಮಾಡ್ತಾರೆ, ತುಂಬ ರುಚಿ ಚೆನ್ನಾಗಿರ್ತದೆ ಅಂತ. ಸೊ ಇದರ ಹಾಲು ನಾನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟಾಗತ್ತೆ ಅಷ್ಟು ಹಿಂಡಿ ನಾನು ಇದರ ಹಾಲು ತೆಗಿತಾ ಇದ್ದೀನಿ. ಬೇಕಿದ್ದರೆ ಮೇಲಿಂದ ಸ್ವಲ್ಪ ನೀರು ಕೂಡ ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಇಷ್ಟೊಂದು ಹಾಲು ಬಂತು. ಈಗ ನೋಡಿ, ನಾನಿಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಟ್ಟಿದ್ದೀನಿ, ಗಟ್ಟಿ ಬೆಲ್ಲವನ್ನು ಪುಡಿ ಮಾಡಿಟ್ಟಿದ್ದೀನಿ. ನೀವು ಬೇಕಂದರೆ ಪುಡಿ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಅನ್ನ ಮತ್ತು ಮೆಂತ್ಯ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ನಾವು ಇದರ ಗಂಜಿನ ರೆಡಿ ಮಾಡೋಣ. ಮೊದಲಿಗೆ ನಾನೊಂದು ಬಾಣಲೆನ ತಗೊಂಡು ಅದರಲ್ಲಿ ತೆಗೆದಿರುವಂತಹ ಕೊಬ್ಬರಿಯ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಾನು 2-2.5 ಮುಷ್ಟಿಯಷ್ಟು ಬೆಲ್ಲನ ಸೇರಿಸಿದೆ. ಅಂದಾಜು ಸ್ವೀಟ್ ಎಷ್ಟು ಬೇಕಂತ ನೀವು ಅಂದಾಜಲ್ಲಿ ಸೇರಿಸ್ಬೋದು. ಆಮೇಲೆ ನೋಡಿ, ಈ ರೀತಿ ಬೆಲ್ಲನ ನಾನು ಕರಗಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಕುಕ್ಕರಲ್ಲೇ ಡೈರೆಕ್ಟ್ ಈ ಹಾಲು ಮತ್ತು ಬೆಲ್ಲನ ಸೇರಿಸ್ಬೋದು. ನಾನು ಡಿಸ್ಪ್ಲೇಗೆ ಚೆನ್ನಾಗಿರುತ್ತೆ ಅಂತ ಪಾತ್ರೆಯಲ್ಲಿ ಬಾಣಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಬೆಂದಿರುವಂಥ ಅನ್ನ ಮತ್ತು ಮೆಂತ್ಯನ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ. ನಮ್ಮ ಹಿರಿಯರು ಮಾಡಿದಂಥ ಆರೋಗ್ಯದ ದೃಷ್ಟಿಯಲ್ಲಿ ಮಾಡಿದಂಥ ಅಡುಗೆಗಳು ಇವೆಲ್ಲ. ಯಾಕಂದರೆ ಆಷಾಢ ತಿಂಗಳಲ್ಲಿ ಮಳೆ ಹೆಚ್ಚಾಗಿರ್ತದೆ. ಈ ಸಮಯದಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನವಾಗಿರ್ತದೆ. ಅದರಿಂದ ನಮ್ಮ ದೇಹಕ್ಕೆ ನಾವು ಹಗುರವಾಗಿರುವಂತಹ, ಸುಲಭವಾಗಿ ಜೀರ್ಣವಾಗುವಂತಹ ಮತ್ತು ದೇಹಕ್ಕೆ ಶಕ್ತಿ ನೀಡುವಂಥ ಆಹಾರವನ್ನು ಸೇವಿಸುವ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿದೆ. ಹಾಗಾಗಿ ಮೆಂತ್ಯ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡ್ತದೆ, ಹಾಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಸೊ ಹೊಟ್ಟೆಗೆ ಅದು ಹಿತಕರವಾಗಿರ್ತದೆ ಅಂತ ನಮ್ಮ ಹಿರಿಯರು ನಂಬ್ತಾ ಇದ್ದರು. ಅದಕ್ಕಾಗಿ ಅವರು ಆಷಾಢದಲ್ಲಿ ಸ್ಪೆಷಲಾಗಿ ಆಷಾಢ ಅಮಾವಾಸ್ಯೆ ದಿನ ಅಮಾವಾಸ್ಯೆ ಕಷಾಯ ಕುಡಿದ ನಂತರ ಈ ಮೆಂತ್ಯ ಗಂಜಿಯನ್ನು ಸೇವಿಸೋದು ಒಂದು ರೂಢಿ ಇತ್ತು, ಪದ್ಧತಿ ಇತ್ತು, ಸಂಪ್ರದಾಯವೇ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆಯಲ್ಲಿ ಇದನ್ನು ತಯಾರು ಮಾಡ್ತಾಯಿದ್ರು. ನಾನು ಚಿಕ್ಕಂದಿನಲ್ಲಿ ಇದನ್ನು ತುಂಬ ತಿಂದಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಕುದಿ ಬಂದ ನಂತರ ಕೊನೆಯಲ್ಲಿ ನಾನು ಸ್ವಲ್ಪ ತುಪ್ಪ ಸೇರಿಸಿದೆ. ಬೇಕಂದರೆ ಸೇರಿಸ್ಬೋದು, ತುಪ್ಪ ಒಳ್ಳೆಯದು, ಒಳ್ಳೆಯ ಫ್ಯಾಟ್ ಅದು. ಸೊ ತುಪ್ಪನ ಸೇರಿಸ್ಕೊಂಡು ನಿಧಾನವಾಗಿ ಬಿಸಿ ಬಿಸಿ ಗಂಜಿನ ಸೇವಿಸ್ತಾ ಇದ್ದರೆ ಆಹಾಹಾ ಎಷ್ಟು ಮಜವಾಗಿರ್ತದಂದರೆ. ಸೊ ಇನ್ನೇನು ಆಷಾಢ ಅಮಾವಾಸ್ಯೆ ಬರ್ತಾ ಇದೆ ವೀಕ್ಷಕರೇ, ನೀವು ಕೂಡ ಇದನ್ನು ಖಂಡಿತವಾಗೂ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು.